ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಓಟು ಯಾರಿಗೆ ಬಾಗಲಕೋಟೆ ಉಪಚುನಾವಣೆಯ ಮತಕ್ಷೇತ್ರ ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆ ಕುರಿತಾಗಿ ನಿಮ್ಮ ಓಟು ಯಾರಿಗೆ ಬಾಗಲಕೋಟೆ ಜನತೆಗೆ ನಾವು ಇವತ್ತು ಸ್ಪೆಷಲ್ ಆಗಿ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರೋದು. ಸ್ನೇಹಿತರೆ, ತಮಗೆ ಏನು ಅಭಿಪ್ರಾಯ? ಕಾಂಗ್ರೆಸ್, ಬಿಜೆಪಿ, KRS, ಆ ಏನು ಹಲವಾರು ರೀತಿಯಾದಂತ ಬೇರೆ ಬೇರೆ ಪಕ್ಷಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತೀರಾ ಅಂತ ನಮ್ಮ PMTV ಕರ್ನಾಟಕದಲ್ಲಿ ನಿಮ್ಮ ಓಟನ್ನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ಬಹಳ ಒಂದು ಜಟಾಪಟಿ ನಡೀತಾ ಇರುವಂತದ್ದು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ. ಟಿಕೆಟ್ ಅಲ್ಲಿನೇ ಈ ರೀತಿಯಾಗಿ ಬಹಳ ಒಂದು ಏನಂತಾರಲ್ಲ, ಏಟಿಗೆ ಎದುರೇಟು ಅನ್ನೋ ರೀತಿಯಾಗಿನೇ ನಾನಾನು ರಾಜಕೀಯ ಘಟಾನುಘಟಿಗಳು, CM ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲಾ ರೀತಿ ಮಂತ್ರಿಗಳು ಬಾಗಲಕೋಟೆಗೆ ಉಪ ಚುನಾವಣೆಗೆ ಭೇಟಿ ಕೊಟ್ಟು ಆಮೇಲೆ ನಾಮಪತ್ರವನ್ನ ಸಲ್ಲಿಸಿ, ಜೊತೆಗೆ ಹಲವಾರು ರೀತಿಯಾದಂತ ಸ್ಟ್ರಾಟಜಿಕ್ ಮಾತುಗಳನ್ನ ರಣತಂತ್ರ ಹಿರಿತಾ ಇರುವಂತ ಬಾಗಲಕೋಟೆ ಮತಕ್ಷೇತ್ರ ಚುನಾವಣೆ ರಂಗೇರ್ತಾ ಇದೆ. ಈ ಕುರಿತಾಗಿನೂ ಹೆಚ್ಚಿನ ಮಾಹಿತಿಯನ್ನ ನಾವು PMTV ಕರ್ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ನೀಡ್ತಾ ಬರ್ತಾ ಇದೀವಿ. ಇದೇ ರೀತಿಯಾಗಿ ಬಹಳ ಸ್ಪಷ್ಟ ಮಾಹಿತಿಯನ್ನ ನೀಡ್ತೀವಿ ಅನ್ನೋದನ್ನು ಕೂಡ ನಾವು ತಮಗೆ ಹೇಳ್ತೀವಿ. ಸ್ನೇಹಿತರೆ, ಈಗಾಗಲೇ ಏನು ಬಾಗಲಕೋಟೆ ಕಾಂಗ್ರೆಸ್ ಅಧ್ಯಕ್ಷರಾದಂತ ಏನು ನಂಜನಮಠ ಅವರು ಕೂಡ ತಂತ್ರಗಳನ್ನ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾಗಿನೂ ಕಾಂಗ್ರೆಸ್ ಪರವಾಗಿ ಹಲವಾರು ರೀತಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ, ಅತಿ ಹೆಚ್ಚು ಪ್ರಚಾರಕ್ಕಿಳಿದು ನಮ್ಮ ಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರಾದಂತ RB ತಿಮ್ಮಾಪುರ್ ಅವರು ಬಹಳ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ರು. ಯಾಕಂದ್ರೆ ಒಬ್ಬ ಅಭ್ಯರ್ಥಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿರ್ಬೇಕಾದ ಆ ವ್ಯಕ್ತಿಯನ್ನ ಕರೆದು ತಂದು ಮತ್ತೆ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾಮಪತ್ರವನ್ನ ಹಿಂದೆ ತೆಗೆದಿರುವಂತ ಘಟನೆ ಕೂಡ ನಿನ್ನೆ ತಾನೇ ನಾವು ನೋಡಿದ್ವಿ. ಆದ್ರೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್, ಬಿಜೆಪಿ ಅಥವಾ ಚರಂತಿ ಮಠ ಅವ್ರಗ ಅಥವಾ ಮೇಟಿ ಕುಟುಂಬಕ್ಕ ಅನ್ನೋದನ್ನು ಕುರಿತಾಗಿನೂ ನೀವು ನಮ್ಮ PMTV ಕರ್ನಾಟಕದಲ್ಲಿ ನಮಗೆ ಮಾಹಿತಿಯನ್ನ ಕೊಡಿ. ನಿಮ್ಮ ಓಟನ್ನ ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ. ಕಾಂಗ್ರೆಸ್ಗ, ಬಿಜೆಪಿಗ, ಇನ್ನಿತರಕ್ಕೆ ಏನು KRS ಅಥವಾ ನಾನಾ ರೀತಿಯಾದಂತ ಬಹುಜನ ಪಾರ್ಟಿಗ ಯಾವುದಕ್ಕಾದ್ರೂ ತಾವು ಓಟನ್ನ ಹಾಕ್ತೀರಾ ಅನ್ನೋದು ತಿಳಿಸಿ. ಆದ್ರೆ ಒಂದು ಮಾತ್ರ ಸತ್ಯ, ನಿಮ್ಮ ವ್ಯಕ್ತಿಯ ಪರ ಇರಬಾರ್ದು, ರಾಜಕೀಯ ಪರ ಇರಬಾರ್ದು, ಆದ್ರೆ ಪಕ್ಷದ ಪರ ಇರಬಹುದು, ನಿಮ್ಮ ಅಭಿವೃದ್ಧಿ ಪರ ನಿಮ್ಮ ಓಟುಗಳ ಇರ್ಬೇಕು ಅನ್ನೋದೇ ನಮ್ಮ PMTV ಕರ್ನಾಟಕ. ಎಲ್ಲ ಒಂದು ಕಡೆ ಈ ರೀತಿಯಾಗಿ ಹಿಸ್ಟ್ರಿಗಳನ್ನ ನೋಡ್ತಾ ಇದ್ದಾಗ ಮೇಟಿ ಕುಟುಂಬ ಮಾಡಿರುವ ಘಟನೆಗಳು, ಆಮೇಲೆ ಮೇಟಿ ಕುಟುಂಬ ಮಾಡಿರುವಂತ ಏನು ಸಮಾಜ ಸೇವೆ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ರಾಜಕೀಯ ತಂತ್ರಗಳಾಗಿರ್ಬೋದು, ಜನರನ್ನ ಸೆಳೆಯೋದಾಗಿರ್ಬೋದು, ನೂರಾರು ರೀತಿ ಆಯ್ತು. ಆಮೇಲೆ ಅವರ ಸೋದರಿಯರು ಆಮೇಲೆ ಸೋದರರು ಕೂಡ CM ಅವರ ಭಾಷಣಗಳನ್ನ ಮಾಡ್ಬೇಕಾದ್ರೆ ಕಣ್ಣೀರನ್ನ ಇಟ್ಟಿದ್ದನ್ನು ಕೂಡ ನೋಡಿದ್ರಿ. ಆಮೇಲೆ ಇನ್ನೊಂದು ಏನು ಮೇಲ್ಕಂಡ ವಿಷಯ ನೋಡಿದಂಗೆ, ಏನು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಕುರಿತಾಗಿ ಏನು ಗಲಾಟೆ ಆಯ್ತು, ಕಲ್ಲಿಸ್ತಾಯ್ತು, ಅಲ್ಲಿ ಚರಂತಿ ಮಠ ಅವರು ಬಹಳ ಒಂದು ಮುಖ್ಯ ಪಾತ್ರ ಇತ್ತು. ಅದನ್ನ ತಡೆಯಕ್ಕೆ, ಮಾತಾಡಕ್ಕೆ ಬಹಳ ಒಂದು ಧ್ವನಿ ಎತ್ತಿದ್ರು. ಜೊತೆಗೆ ಈ ಹಿಂದೆನೂ ಕೂಡ ರಾಜಕೀಯ ಚತುರರಾಗಿ ಚರಂತಿ ಮಠ ಅವರು ಕಾಣಿಸ್ಕೊಂಡಿದ್ದು. ಅದರ ರೀತಿಯಾಗಿ ಗೊತ್ತಿಲ್ಲ, ಎರಡು ಕುದುರೆಗಳು ಒಂದೇ ಓಟದಲ್ಲಿ ಇರ್ಬೇಕಾದ್ರೆ ಯಾವ್ದು ಗೆಲ್ಲುತ್ತೆ ಯಾವ್ದು ಸೋಲುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ PMTV ಕರ್ನಾಟಕದಲ್ಲಿ ತಿಳಿಸ್ಕೊಡಿ. ಅವ್ರೇನು ಕಡಿಮೆ ಇಲ್ಲ, ಚರಂತಿ ಮಠ ಅವರು ಕೂಡ ಏನೂ ಕಡಿಮೆ ಇಲ್ಲ. ಎಲ್ಲ ಒಂದು ಕಡೆ ಗ್ಯಾರಂಟಿಗಳ ಸ್ವಲ್ಪ ಕಡಿಮೆ ಆಯ್ತು ಅನ್ನೋದು ಬಿಟ್ರೆ ಮತ್ತೇನು ಅವರ ಅಭಿವೃದ್ಧಿಗಾಗ್ಲಿ ಆಮೇಲೆ ಅವ್ರ ಕೆಲಸಗಳಿಗಾಗ್ಲಿ ಏನು. ಆಮೇಲೆ ಎಲ್ಲೊಂದು ಕಡೆ ಮೇಟಿ ಅವರ ಕುಟುಂಬಕ್ಕೆ ಬಂದ್ರೆ, ಇವರು ಗ್ರಾಮೀಣ ಭಾಗದಲ್ಲಿ ಅಂತೂ ಏನು ದೇವ್ರಂತಾನೆ ಕಾಣಿಸ್ಕೊಳ್ಳುವಂತ ಈ ಮೇಟಿ ಕುಟುಂಬನು ಕೂಡ ಬಹಳ ಒಂದಾಯ್ತು. ಆದ್ರೆ ಯಾರು ಗೆಲ್ತಾರ? ಆದ್ರೆ ಈ ಸದ್ಯಕ್ಕೆ ಏನು ಕೇಂದ್ರದಲ್ಲಿ ಸಚಿವರಾಗಿದ್ದಂತ ಗದ್ದೇಗೌಡರು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ, ಯಾವ ರೀತಿಯಾಗಿ ಅವರ ಸೀಟನ್ನ ಗೆಲ್ಲಿಸ್ತಾರೆ ಅನ್ನೋದು ಕೂಡ ನೋಡ್ಬೇಕು. ಆದ್ರೆ ನಿಮ್ಮ ಅಭಿಪ್ರಾಯನ ಕಾಂಗ್ರೆಸ್, ಬಿಜೆಪಿ ಅನ್ನೋದು ಕೂಡ ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೊಂದು ಮತಕ್ಷೇತ್ರದ ಬಗ್ಗೆ, ದಾವಣಗೆರೆ ಮತಕ್ಷೇತ್ರದ ಬಗ್ಗೆ ಮತ್ತೊಂದು ನ್ಯೂಸ್ ಅಲ್ಲಿ ನಾವು ಪ್ರಸ್ತಾಪ ಮಾಡ್ತೇವೆ. ಈಗ ಬಾಗಲಕೋಟೆ ಮತಕ್ಷೇತ್ರದ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.